ಶ್ರದ್ಧೆ ಮತ್ತು ಶ್ರಮ. ಒಮ್ಮೆ ಹಳ್ಳಿಯ ಬದಿಯಲ್ಲೊಂದು ಹಳೆಯ ದೇಗುಲವಿತ್ತು. ಆ ದೇಗುಲದ ಬಳಿ 2 ಸ್ನೇಹಿತರು, ರಾಮು ಮತ್ತು ಶ್ಯಾಮು, ವಾಸಿಸುತ್ತಿದ್ದರು. ರಾಮು ಅತ್ಯಂತ ಶ್ರದ್ಧಾಳು, ದೇವರ ಮೇಲೆ ಅವನಿಗೆ ಅಪಾರ ನಂಬಿಕೆ. ಶ್ಯಾಮು ನಿಜನ್ ಶ್ರಮ ಮತ್ತು ಪರಿಶ್ರಮವನ್ನು ನಂಬುತ್ತಿದ್ದ. ಒಂದು ದಿನ ದುರದೃಷ್ಟವಶಾತ್ ಹಳ್ಳಿಗೆ ಭಾರೀ ಬರಬಂತು. ಬೆಳೆ ಬಾಳಿ ಹೋಗಿದ್ದು, ನದಿಗಳು ಒಣಗಿ ಹೋಗಿದ್ದವು. ಊರಿನ ಜನರು ಊಟಕ್ಕೂ ನೀರಿಗೂ ಪರಿತಪಿಸುತ್ತಿದ್ದರು. ರಾಮು ಮತ್ತು ಶ್ಯಾಮು ದೇಗುಲದ ಬಳಿ ತಮ್ಮ ಬಾಳನ್ನು ನಡೆಸುತ್ತಿದ್ದರು. ರಾಮು ಪ್ರತಿದಿನ ದೇವರ ಎದುರು ಕುಳಿತು ಪ್ರಾರ್ಥಿಸುತ್ತಾ, ದೇವರೇ, ನಮ್ಮ ಹಸಿವನ್ನು ನೀವೇ ತೀರಿಸಬೇಕು. ಆದರೆ ಶ್ಯಾಮು ಪ್ರಾರ್ಥನೆಗೆ ಜೊತೆಯಾಗಿಯೇ ತಾನು ಸಮೀಪದ ಅರಣ್ಯಕ್ಕೆ ಹೋಗಿ ಕಂದರೆಹಣ್ಣು, ಬೇರು ಮತ್ತು ಇತರ ಆಹಾರವನ್ನು ಹುಡುಕುತ್ತಾ ಸಾಗುತ್ತಿದ್ದ. ಕೆಲವು ದಿನಗಳ ನಂತರ ಶ್ಯಾಮು ಬಹಳಷ್ಟು ಆಹಾರವನ್ನು ಸಂಗ್ರಹಿಸಿ ತಂದ. ಅವನು ರಾಮುವನ್ನು ಆಹ್ವಾನಿಸಿ, ನೋಡು ರಾಮು, ದೇವರ ಮೇಲೆ ನಂಬಿಕೆ ಇರಬೇಕು, ಆದರೆ ಶ್ರಮವೂ ಅಗತ್ಯ, ದೇವರು ಶ್ರಮಿಸುವವರ ಕೈಹಿಡಿಯುತ್ತಾರೆ. ರಾಮು ಸ್ವಲ್ಪ ನಾಚಿಕೊಂಡು ಶ್ಯಾಮು ಹೇಳಿದ ಮಾತನ್ನು ಅರಿತುಕೊಂಡ. ನಿಜ, ದೇವರ ನಂಬಿಕೆಯ ಜೊತೆಗೆ ನಮ್ಮ ಶ್ರಮವೂ ಅಗತ್ಯ ಎಂದನು. ಮೋರಲ್: ದೇವರ ಮೇಲೆ ನಂಬಿಕೆ ಅರ್ಥಪೂರ್ಣ, ಆದರೆ ಅದಕ್ಕೆ ಜೊತೆಯಾಗಿಯೇ ಶ್ರಮ ಮತ್ತು ಪ್ರಯತ್ನವೂ ಅಗತ್ಯ. ಶ್ರದ್ಧೆ ಮತ್ತು ಶ್ರಮ 2 ಪಾಳು ಹಕ್ಕಿಗಳ ರೆಕ್ಕೆಗಳಂತೆ, ಇರದಿದ್ದರೆ ಯಶಸ್ಸು ಅಸಾಧ್ಯ.